ನಿವಾಸಿಗಳಿದ್ದೇವೆ. ಇವತ್ತು ನಮ್ಮ ಹಿರಿಯರು ದಾಂಡೇಲಿಯ ಹೋರಾಟ ಸಮಿತಿಯ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ G+2 ಮನೆಗಳನ್ನು ಕೂಡಲೇ ಜನರಿಗೆ ಸಿಗಬೇಕು. ಮತ್ತು ಸ್ಲಮ್ ಬೋರ್ಡಿಗೆ ಆಶ್ರಯವಿದ ಮನೆಗಳಿಗೆ ಏನು ಮನೆ ತುಂಬಿದ್ದಾರೆ ಅವರಿಗೆ ಮನೆಗಳನ್ನು ವಿತರಣೆ ಆಗಬೇಕಂತ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದಲ್ಲಿ ಎಲ್ಲ ತಾಯಿಯಂದರು ಕಂಪಲ್ಸರಿ ಎಲ್ಲರೂ ಬರ್ತಾ ಇದ್ದೀರಿ. ಆದರೆ ಒಂದು ನೋವಿನ ಸಂಗತಿ ಏನಂತ ಹೇಳಿದ್ರೆ, ಇಲ್ಲಿ ಮನೆ ಯಾರಿಗೆ ಬೇಕಾಗಿದೆ ಅವ್ರು ಯಾರು ಬರ್ತಾ ಇಲ್ಲ. ಇಲ್ಲಿ ಮನೆ ಯಾರಿಗೆ ಬೇಕಾಗಿದೆ ಯಾರು ಬರ್ತಾ ಇಲ್ಲ. ಇಲ್ಲಿ ನಿಮಗೆಲ್ಲರೂ ಮನೆಗೆ ಇದ್ದುಕೊಂಡು ಚೆನ್ನಾಗಿದ್ದವರು ಇದ್ರಿ, ಮನೆ ಬಡವರಿದ್ದವರು ಯಾರು ಇಲ್ಲಿ ನೆಟ್ಟಗಾಗಿ ಬಂದು ನಿಮ್ಮ ಜೊತೆ ಹೋರಾಟ ಮಾಡ್ತಾ ಇಲ್ಲ. ನಿಮಗಷ್ಟೇ ಮನೆ ಬೇಕಾಗಿದೆ, ಅವ್ರು ಯಾರಿಗೂ ಮನೆ ಬೇಕಾಗಿದೆ. ಅವ್ರು ಆರಾಮಾಗಿ ಕೆಲಸ ಮಾಡ್ಕೊಂಡು ಮನೆ ಆರಾಮಾಗಿದ್ದಾರೆ ಜೀವನ. ನಾವು ಹೇಳೋದು ಯಾವತ್ತುವರೆಗೂ ನೀವು ಎಲ್ಲ ಹೆಣ್ಣುಮಕ್ಕಳು ಬೀದಿಗೆ ಬಂದು ನಗರಸಭೆ ಮುಂದೆ ಬರೋದಿಲ್ಲ, ಅಲ್ಲಿವರೆಗೂ ಇವ್ರು ನಿಮ್ಮ ಮಾತು ಕೇಳಲ್ಲ. ಕೇಳ್ತಾರೆ. ಈಗ ಸ್ಲಮ್ ಬೋರ್ಡ್ದವ್ರು ಆಗಿರ್ಬೋದು, ನಗರಸಭೆಯವರು ಆಗಿರ್ಬೋದು, G+2 ಆಗಿರ್ಬೋದು, ಇಲ್ಲಿ ಎಲ್ಲರೂ ಭ್ರಷ್ಟರಾಗ್ಬಿಟ್ಟಿದ್ದಾರೆ. ನಾವು ಡೈಲಿ ಬರೋದು ಹೋರಾಟ ಮಾಡೋದು ಅವ್ರಿಗೆ ಆಗ್ಬಿಟ್ಟಿದೆ. ಇದು ಕಾಮನ್. ಹೇಳ್ರಿ, ಈಗ ನಗರಸಭೆಯ ಅಧಿಕಾರಿಗಳು ಕೂಡ ಅವರು ಬಹಳ ವಿದ್ಯಾವಂತರಿ, IAS ಆಫೀಸರ್ಸ್ ಇರ್ತಾರ್ರಿ, ನಿಮ್ಮ ಏರಿಯಾ ಕೌನ್ಸಿಲರ್ಸ್ ಇರ್ತಾರ್ರಿ, ಅವರು ಕೂಡ ಇಲ್ಲೊಂದು ಪಟ್ಟಿಗಳು ಕಳಿಸಿರ್ತಾರೆ. ನಾವು ಜನರಿಗೆ ಮನೆ ಸಿಗಲಂತ ಹೋರಾಟ ಮಾಡ್ತಾರೆ. ಅಧ್ಯಕ್ಷರ ಹೊರತಾಗಿ ಅವ್ರಿಗೆ ಮನೆ ಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಯಾವಾಗ ಅರ್ಜಿ ಹಾಕಿದಾರ? ನಿಮಗೆಲ್ಲರಿಗೂ ಮನೆ ಸಿಗಲಿ, ನಿಮಗೇನು ಅನ್ಯಾಯ ಆಗೈತಿ, ನೀವು ನ್ಯಾಯ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟದಲ್ಲಿ ನೀವೆಲ್ಲ ಕೈ ಕೊಡಿಸ್ಬೇಕಾ ಬೇಡ? ಇನ್ನೂ ಎಷ್ಟು ಜನ ಈಗ 1000 ಎಷ್ಟು 1300 ಮನೆ 1100 ಮನೆ ಎಷ್ಟು ಜನ ಇದ್ದಾರೆ? 50 ಜನ ಸಾಕ ನಿಮ್ದು? ಹಂಗಾಗಿ ಉಳಿದವ್ರೆಲ್ಲ ಹೋದ್ರು. ಹಂಗಾರೆ ಅಮ್ಮ ನೀವು ಹೇಳಿ, ಉಳಿದವ್ರೆಲ್ಲ ಹೋದ್ರು ಹೇಳಿ. ನಿಮಗೆ ಬೇಜಾರಾಗಲ್ಲ? ಪದೇ ಪದೇ ಬರಕಂದ್ರೆ ಬೇಜಾರಾಗಂಗಿಲ್ಲ? ಇದಕ್ಕೆ ಹೇಳಿದ್ ನಾನು. ಪರಿಸ್ಥಿತಿ ಹೇಗಿದೆ ಸರ್? ಮನೆ ಕೆಲಸ ಮಾಡೋ ಮಟ್ಟ ಅಂದ್ರೆ ಮನೆಗೆ ನಡೆಯೋದಿಲ್ಲ ಅಲ್ರಿ. ಪ್ರತಿ ಸಲ ಈ ಹೋರಾಟದಲ್ಲಿ ಎಲ್ಲರೂ ಕರೀದಿಲ್ಲ. ತಿಂಗಳಲ್ಲಿ 2 ಸಲ 1 ಸಲ ಕರೀತಾರ. ಹೌದಾ? ಏನ್ ಡೈಲಿ ಕರೀತಾ ಇದಾರ? ಮತ್ತೆ ಒಂದು ದಿನ ನಿಮ್ಮ ಮನೆಗೆ ತಗೊಳ್ಳಿಕ್ಕೆ, ನಿಮ್ಮ ಆಸ್ತಿ ತಗೊಳ್ಳಿಕ್ಕೆ ನಿಮ್ ಹೋರಾಟ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ, ಮನೆ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಮತ್ತೆ ಯಾರ ಸಲ ಹೋರಾಟ ಮಾಡ್ಬೇಕು? ಯಾರ ಸಲ ಹೋರಾಟ ಮಾಡ್ಬೇಕಂಗಾರ ಹೇಳ್ರಿ. ಅದಕ್ಕೆ ದಯಮಾಡಿ ಯಾರೂ ತಪ್ಪು ತಿಳ್ಕೊಬೇಡ್ರಿ, ಅನ್ಯತಾ ಬಯಸ್ಬೇಡ್ರಿ. ಹೋರಾಟ ಒಬ್ಬರಿಂದ ಆಗೋದಿಲ್ಲ, ಎಲ್ಲರೂ ಸೇರಿದಾಗ ಹೋರಾಟ ಆಗತ್ತೆ. ಹೌದಾ? ಒಪ್ಕೋತಾರೆ ಇಲ್ಲ ಇದು? ಅದಕ್ಕಾಗಿ ನಾನು ಹೇಳ್ತಾ ಇರೋದು ಇಷ್ಟೇ, ನಿಮ್ಮಲ್ಲಿ ನಾವು ಸಣ್ಣವ್ರು ಇರ್ಬೋದು, ಬಟ್ ನಾವು ಒಂದೇ ಹೇಳ್ತಾ ಇರೋದು, ಎಷ್ಟು ನೀವು ಮನೆ ಅರ್ಜಿ ಹಾಕಿದ್ರಿ ಎಲ್ಲರೂ ಸೇರಿ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದಾಗ ಮಾತ್ರ ಒಂದು ಶಕ್ತಿ ಪ್ರದರ್ಶನ ಆಗಿ ಸರ್ಕಾರದವರು ಎಚ್ಚೆತ್ತ ಆಗ್ತಾರೆ. ಇಲ್ಲ ಅಲ್ಲಿವರೆಗೂ ಆಗಂಗಿಲ್ಲ. ಬರ್ತಾರೆ ಬಿಡ್ರಿ, ಮನೆ ಪತ್ರ ಕೊಡ್ತಾರೆ, ಘೋಷಣೆ ಹೋಗ್ತಾರೆ, ಹೋರಾಟ ಮಾಡ್ತಾರೆ, ಒಂದು ಪೇಪರ್ ಹಾಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಡ್ತಾರೆ. ಎಲ್ಲಿವರೆಗೂ ನಾವು ಜನ ಆಂದೋಲನ ತೋರಿಸೋದಿಲ್ಲ ಅಲ್ಲಿವರೆಗೂ ಇವರು ಎಚ್ಚರಿಕೆ ಆಗಂಗಿಲ್ಲ. ಅದಕ್ಕೆ ನಿಮಗೂ ಕೂಡ ನಾನು ಇವತ್ತು ಹಿಂದೆ ಕೂಡ ನಾನು ಹೇಳಿದ್ದೆ, ಇದೇ ಸ್ಥಳದಲ್ಲೇ ಹೇಳಿದ್ದೆ, ನೀವು ಪ್ರತಿಯೊಬ್ಬರು ಆಜು ಬಾಜುಗಿದ್ದವ್ರ ಜನರು ನೀವು ಕರ್ಕೊಂಬರ್ರಿ. ಜನ ಹೆಚ್ಚಿಗೆ ಸೇರ್ಬೇಕು. ಎಷ್ಟು ಜನ ಸೇರ್ತಾರೋ ಆವಾಗ ಅವ್ರ ಕುರ್ಚಿ ಅಳಗಾಡ್ತಾರೆ, ಎಲ್ಲಾರು ಅಳಗಾಡ್ದಿಲ್ಲ, ಇನ್ನೂ ಗಟ್ಟಿಯಾಗ್ಬಿಡ್ತವೆ. ಅದಕ್ಕೆ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿರಿ. ನೀವು ಯಾರೂ ಬೇಜಾರು ಮಾಡ್ಕೋಬಾರ್ದು. ನಾ ಯಾರ ಬಗ್ಗೆನೂ ಟೀಕೆ ಟಿಪ್ಪಣಿ ಮಾಡ್ಲಿಕ್ತಾ ಇಲ್ಲ. ಅಷ್ಟೇ, ಇನ್ನೂ ಜನ ಸೇರ್ಬೇಕನ್ನೋ ವಿಚಾರದಲ್ಲಿ ಹೇಳ್ತಾ ಇರೋದು. ಈ ಹೋರಾಟ ನ್ಯಾಯಬದ್ಧವಾಗಿ ಹೋರಾಟ ಇದೆ. ಅವರು ಪ್ರಾಮಾಣಿಕತೆಗೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬರ್ತಾನೆ ಇದಾವೆ, ನಾವು ಕೇಳ್ತಾ ಇದ್ದೀವಿ. ಅವ್ರು ಯಾವುದೂ ನಾವು ಕಿವಿ ಹಾಕುವುದಿಲ್ಲ. ಅದು ಹೋರಾಟ ಒಬ್ಬ ವ್ಯಕ್ತಿ ಏನಿದೆ, ಆ ಹೋರಾಟ ಮಾಡೋದು ಮನುಷ್ಯನಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ಅದಕ್ಕೆ ಆ ಕಷ್ಟದಲ್ಲಿ ನೀವು ಕೂಡ ಎಲ್ಲ ಭಾಗವಹಿಸಬೇಕು, ಹೋರಾಟ ಮಾಡಬೇಕು, ನಿಮ್ಮ ಮನೆಗೆ ಸಿಗಬೇಕು, ನೀವು ಹೋರಾಟ ಇಳಿಬೇಕು. ಎಷ್ಟು ಹೇಳ್ತಾ ನಾನು ಮಾತಾಡೋಕೆ ಅವಕಾಶ ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದ.